ಅದಕ್ಕೆ ಫ್ರೆಂಡ್ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಹೋಗಿ ಕೈ ಕೊಟ್ಟ ಬರ್ತೀನಿ ಅಂತ ಹೇಳ್ಬಿಟ್ಟು ಬರಲಿಲ್ಲ. ಅವತ್ತು ಯಾರ ಜೊತೆ ಹೋದ್ನೋ ಗೊತ್ತಿಲ್ಲ, ಇವತ್ತು ಯಾರ ಜೊತೆ ಮಾತಾಡ್ತಿದ್ದ ಯುಗಾದಿ ಟೈಮ್ ಆ ಥರ ಮನುಷ್ಯನು ಚಿಗುರ್ಬೇಕು, ಆ ಥರ ಮನುಷ್ಯನು ಮೇಲೆ ಬರ್ಬೇಕು, ಫಿನಿಕ್ಸ್ ಬರ್ತಾರ. ಅವಾಗ ಕೂಡ ರಂಡಿರಾ ಸಣ್ಣ ಕಿಸ ಏನು ಈ ಥರದ ಕೊಟ್ಟು ಇಂಪ್ರೆಸ್ ಮಾಡಬೇಕು. ಪ್ರಸನ್ನ ನಾಯಿ ಇದು ಬಂದು ಕ್ಯಾಡಬಾಂಬ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ವಿಡಿಯೋ ಸ್ಪೆಷಲ್ ಏನಿಲ್ಲ, ಜಸ್ಟ್ ಕ್ಲಾಸ್ ಮುಗೀತು ಇವತ್ತು ಬೇಗ. ಸೊ ಅದಕ್ಕೆ ಫ್ರೆಂಡ್ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಗೊತ್ತಲ್ಲ ಸುದೀಪ್ ಅಂತ, ಹಲೋ ಗೊತ್ತಲ್ಲ ನಮ್ಮೂರು, ಹೋಗ್ಬಿಟ್ಟು ಫ್ರೆಂಡ್ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣ. ವೆಯ್ಟ್ ಮಾಡ್ತಾ ಐತೆ, ಹೋಗ್ಬಿಟ್ಟು ಟೆನ್ಷನ್ ಕರ್ಕೊಂಡು ಹೋಗೋಣ. ಇದೇ ನಮ್ಮ ಕಾಲೇಜು, ತಗೊಳ್ಳಿ ಇದು ಕಾಲೇಜ್ ಬಸ್ ಸ್ಟಾಪು. ಟ್ರಾಫಿಕ್ ಯಾವಾಗೂ ಇದ್ದಿದ್ದೆ ಬೆಂಗಳೂರಲ್ಲಿ. ಬೆಂಗಳೂರಲ್ಲ, ನಮ್ಮ ಕಾಲೇಜ್ ಹತ್ರ. ನಮ್ಮ ಕಾಲೇಜ್ ಹತ್ರನಾ? ಅದ್ರ ಕತೆ ಯಾಕೆ ಹೇಳ್ತೀಯ? ಬಿಟ್ಟಾಕು. ಪ್ರಸನ್ನ ಹೇಳಿದ್ದಪ್ಪ ಚಾನಲ್ ಸ್ಟಾರ್ಟ್ ಮಾಡೋಣ ಅಂದಿದ್ದ, ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಚಾನಲ್ ಅವ್ನು ಆಲ್ರೆಡಿ ಇದೆ ಒಂದು ಪರ್ಸನಲ್. ಓಕೆ, ಬಟ್ ನಮ್ಮ ಫ್ರೆಂಡ್ಸಿಗೆ ಒಂದು ಮಾಡೋಣ ಅಂತ. ಸೊ ಅದಕ್ಕೆ ಹೆಸರು ಏನು ಗೊತ್ತಾಗ ಡಿಸೈನ್ ಮಾಡಿದ್ದೆ, ಅಮಿಗೋಸ್. ಅಮಿಗೋಸ್ ಸಖತ್ತಾಗಿದೆ ಹೆಸರು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಅಮಿಗೋಸ್ ಚಾನಲ್. ಹೇಗಿದೆ? ಸಖತ್ತಾಗಿದೆ. ಸ್ಟಾರ್ಟ್ ಮಾಡೋಣ. ಮಾಡೋಣ. ಪ್ರಸನ್ನ ಚಾನಲ್ ಕೇಳ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡೋಣ. ಟ್ರಾಫಿಕ್ ಬೆಂಗಳೂರು ಎಲ್ಲಿ ನೋಡಿದ್ರು ಟ್ರಾಫಿಕ್. ಈ ಟ್ರಾಫಿಕಲ್ಲಿ ಮಧ್ಯಾಹ್ನ ಹೊತ್ತು ಗಾಡಿ ಓಡಿಸೋದು ಇದೆ ಅಲ್ವಾ, ಅದು ದೊಡ್ಡ ಸಾಧನೆ. ಅದು ಇದಕ್ಕಿಂತ ದೊಡ್ಡ ನರಕ ಯಾರು? ಸಾಧನೆ ಅಲ್ಲ, ನರಕ. ಇದಕ್ಕಿಂತ ದೊಡ್ಡ ನರಕ ಇಲ್ಲ. ಹೆಲ್ಮೆಟ್ ಹಾಕೊಂಡಿ, ಕೈಗೆ ಗ್ಲೌಸ್ ಹಾಕೊಂಡಿ, ಮತ್ತೆ ಕೋಟ್ ಹಾಕೊಂಡಿ ಓಡಿಸ್ತೀವಲ್ಲ, ಇದಕ್ಕಿಂತ ಸಾಧನೆನೇ ಇಲ್ಲ. ಯಾರು ಓಡಿಸ್ತೀರ ನೋಡಿ ಈ ಬಿಸಿಲಲ್ಲಿ. ಮತ್ತೆ ಈ ರ್ಯಾಪಿಡೋ, ಊಬರು, ಝೊಮ್ಯಾಟೊ ಎಲ್ಲ ಮಾಡ್ತಾರಲ್ಲ, ಅವ್ರಿಗೆ ನಿಜ ಸಲ್ಯೂಟ್ ಮಾಡ್ಬೇಕು. ಅವ್ರಿಗೆ ಇಷ್ಟು ಬಿಸಿಲಲ್ಲಿ ಮಾಡ್ತಾರಲ್ವಾ. ಏನಾದರೂ ನಿಮಗೆ ಏನಾದರೂ ಡೆಲಿವರಿ ಏನಾದರೂ ಬಂದರೆ ಝೊಮ್ಯಾಟೊದಲ್ಲಿ ಒಂದು ಗ್ಲಾಸ್ ನೀರು ಕೊಡಿ. ಸ್ವಲ್ಪ ಬರ್ತಾರಲ್ಲ, ಒಂದು ಗ್ಲಾಸ್ ನೀರು ಕೊಡಿ. ಹೌದೌದು, ಫಸ್ಟ್ ಮಾಡಕ್ಕೆ ಹೋಗ್ಬೇಡಿ, ಕೇಳಿ ನೋಡಿ. ಓಕೆ ಕೊಡಿ. ಫೋರ್ಸ್ ಮಾಡಕ್ಕೆ, ಯಾಕಂದ್ರೆ ಅವ್ರಿಗೂ ಟಾರ್ಗೆಟ್ಸ್ ಇರುತ್ತಲ್ವ, ನಾವು ಅರ್ಥ ಮಾಡ್ತೀವಿ. ಸಲೋನಪ್ಪ ಚಿಂಕಾಕದಿಂದ ಇಲ್ಲಿ ಬರ್ತಿದ್ದೆ ಮೀಟಿಂಗ್ ಮಾಡ್ಸೋಕ್ಕೆ, ನಮ್ಮ ಪ್ರಸಾರ ಜೊತೆ ಒಂದೆರಡು ಸತಿ ಬಂದಿದ್ದೆ. ಈಗ ಹೋಗಿ ಊಟ ಮಾಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಮೇಲೆ ಹೋಗೋಣ. ಬನ್ನಿ. ಈಗ ರೀಚ್ ಆದ ಪ್ರಸನ್ನ ಅವ್ರ ಮನೆಗೆ. ಕಾಲ್ ಮಾಡಿದ್ದೆ, ಸ್ವಲ್ಪ ಬ್ಯುಸಿ ಬರ್ತಿದ್ದೆ, ಯಾರ ಹತ್ರ ಮಾತಾಡ್ತಿದ್ದೋ ಗೊತ್ತಿಲ್ಲ. ವ್ಯಾಲೆಂಟೈನ್ಸ್ ಡೇಗೂ ಈಗ ಕೈ ಕೊಟ್ಟ ಬರ್ತೀನಿ ಅಂತ ಹೇಳ್ಬಿಟ್ಟು ಬರಲಿಲ್ಲ. ಅವತ್ತು ಯಾರ ಜೊತೆ ಹೋದ್ನೋ ಗೊತ್ತಿಲ್ಲ, ಇವತ್ತು ಯಾರ ಜೊತೆ ಮಾತಾಡ್ತಿದ್ದೇನೋ ಗೊತ್ತಿಲ್ಲ. ಬಂದಮೇಲೆ ವಿಚಾರಿಸೋಣ. ಹೆಂಗಾಗ್ಬಿಟ್ಟೈತೆ ಮರ ಎಲ್ಲ ಫುಲ್ಲು ಒಣಗೋಗ್ಬಿಟ್ಟೈತೆ. ನೆಕ್ಸ್ಟ್ ಉಗಾದಿಗೆ ಫುಲ್ಲು ಸಿಗುತ್ತೆ ಬಡಿ. ಇದೊಂದು ಅರ್ಥ ಇದೆ ಬಡಿ, ಮನುಷ್ಯನಿಗೆ ಎಷ್ಟೇ ನೋವು ಬರಲಿ, ಎಷ್ಟೇ ಕೆಟ್ಟ ಕಾಲ ಬಂದ್ರೇನು ಒಂದ್ಸತಿ ಅದು ಬಿದ್ದಿ ತಿರ್ಗಾ ಮರದ ಅದು ಚಿಗುರುತ್ತಲ್ವಾ ಉಗಾದಿ ಟೈಮ್, ಆ ಥರ ಮನುಷ್ಯನು ಚಿಗುರ್ಬೇಕು, ಆ ಥರ ಮನುಷ್ಯನು ಮೇಲೆ ಬರ್ಬೇಕು, ಫಿನಿಕ್ಸ್ ಬರ್ತಾರ. ಅವಾಗ ಕೂಡ ಇವಾಗ ಕಷ್ಟ ಅನ್ನೋದು ಪರ್ಮನೆಂಟ್ ಅಲ್ಲ. ಹೌದು ಬಡಿ, ಇದು ಬೆಸ್ಟ್ ಎಕ್ಸಾಂಪಲ್ ಬಿಟ್ಟಿ, ಮರನೇ ಬೆಸ್ಟ್ ಎಕ್ಸಾಂಪಲ್. ಪಕ್ಕಾ ಬಡಿ, ಏನಂತೆ? ಕರೆಕ್ಟ್ ಅಲ್ಲ? ಹೌದು, ಚೆನ್ನಾಗಿದ್ಯಾ? ಪ್ರತಿಯೊಂದರಲ್ಲೂ ನೇಚರ್ ನಮಗೆ ಪಾಠ ಕಲಿಸ್ತಾ ಇರುತ್ತೆ, ನಾನು ಕಲಿಬೇಕಷ್ಟೇ.
ಕವನಕಾರ ಆಗ್ಬಿಲ್ಲ ಫಿಲಮಲ್ಲಿ ಆಗ್ಬಿಡಿ ಚೆನ್ನಾಗಿ ಬರ್ದಿದ್ದೀರಲ್ಲ, ಚೆನ್ನಾಗಿದ್ದೀನಲ್ಲ. ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ ಫ್ರೆಂಡ್ಸ್, ನಿಮಗೂ ಇಷ್ಟ ಆಗಿದ್ರೆ. ಮಾಡಿದ್ದೆ, ಬರ್ತಿದ್ದಾನಂತೆ. ಬಂದಮೇಲೆ ಹೋಗೋಣ ಊಟಕ್ಕೆ, ಹೋಗಿ ಊಟ ತಿನ್ಕೊಂಡು ಮಾಟ ಮಧ್ಯಾಹ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ ಹುಡುಗ ಮನೆಯಿಂದ ಆಚೆ ಬರ್ದಿರಾ ಫೋನಲ್ಲಿ ಮಾತಾಡ್ತಾನೆ ಬ್ಯುಸಿಯಾಗಿ. ಏನು ಮಾಡೋಣ, ಏನು ಮಾಡೋಣ, ಅದು ಮಾಟ ಮಧ್ಯಾಹ್ನ. ಟೈಮು 2 ಗಂಟೆನಾ? ಟೈಮು 2 ಗಂಟೆ. ಮಾಟ ಮಧ್ಯಾಹ್ನ ಬಂದಿದ್ದೀವಿ. ಬಟ್ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಸನ್ನಿ ಅವಳು ಕಿಸ್ ಮಾಡ್ತಾ ಇರ್ಬೇಕು ನೋಡಿ, ಸನ್ನಿ ಸ್ಲ್ಯಾಪ್ ಮಾಡ್ತೀವಿ. ರಂಡಿರಾ ಸಣ್ಣ ಕಿಸ್ ಏನು ಎಕ್ಸಾಂಪಲ್ ಇದು? ಈ ಥರದಲ್ಲ, ಏನು ಬಿಡಿ, ಈ ಥರ ಅಲ್ಲ, ಈ ಥರ ಎಲ್ಲ ಇರಬೇಕು ನೋಡಿ. ಆಗಾಗ ಸಣ್ಣ ನೋಡಿದ್ರೆ ಸ್ಲ್ಯಾಪ್ ಮಾಡ್ತಿದ್ದೆ ಕೆಣ್ಣೆಗೆ ಮಕ್ಕಕ್ಕೆಲ್ಲ. ಈ ಥರದಲ್ಲ ಯಾವಾಗಲಿಂದ ಇದು ಸಣ್ಣ ಕಿಸ್. ಬಾ ಲವರ್ ಬಾಯ್ ಆಗ್ಬಿಟ್ಟಿದ್ಯಾ ಅಲ್ಲ. ವ್ಯಾಲೆಂಟೈನ್ಸ್ ಡೇ ವ್ಯಾಲೆಂಟೈನ್ ಯಾರು ಇಲ್ಲ ನಮ್ಗೆ. ವ್ಯಾಲೆಂಟೈನ್ ಅಂದ್ರೆ ಅದು ಒಬ್ಬ ಪರ್ಸನ್ ಸ್ಟೋರಿ ಅಷ್ಟೇ, ಬಿಟ್ರೆ ವ್ಯಾಲೆಂಟೈನ್ ಅದೇನು ಸ್ಪೆಷಲ್ ಇಲ್ಲ ನಮ್ಗೆ. ನಾವೆಲ್ಲ ಅದಕ್ಕೆ ಕಿಸ್ ಇರಬೇಕು. ಕಿಸ್ ಅಂತ ಸಣ್ಣ ಕಿಸ್ ಮಾಡುತ್ತೆ ಮಾರ್ನಿಂಗ್ 7 to 10 o'clock ಅಲ್ಲಿ. ಇವಾಗ ನೋಡಿದ್ರೆ ಸಣ್ಣ ಸ್ಲ್ಯಾಪ್ ಮಾಡ್ತಿದೆ ಕೆಂಡಕ್ಕೆ ಪಟ್ಟ ಮಾಡೋದು. ಪ್ರಸನ್ನ ವೈಟ್ ಮಾಡಿಸ್ತಾ ಇದ್ದೇನೆ ನಮ್ಗೆ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್, ಫುಲ್ ಅನ್ರೆಸ್ಪೆಕ್ಟ್. ಅದೇ ಹುಡುಗಿ ಬಂದಿದೆ ವೆಯ್ಟ್ ಮಾಡ್ಸೋಣ. ಓ ವೆಯ್ಟ್ ಅಲ್ಲ, ಬರಕ್ಕಿಂತ ಮೊದಲೇ ಬಾ. ಬರಕ್ಕಿಂತ ಮೊದಲು ಅಲ್ಲಿ ಬಂದು ನಿಂತ್ಕೊಂಡು ನೀರೆಲ್ಲ ಎತ್ಕೊಂಡು ಕೊಡ್ತಾನೆ. ನೀರೇನ್ ಜ್ಯೂಸು, ನೀರೆಲ್ಲ ನಮ್ಗೆ ಅನ್ರೆಸ್ಪೆಕ್ಟ್. ನಮ್ಗೆ ಜ್ಯೂಸ್ ಹೋಗ್ಲಿ, ನೀರು ಕೊಡಲ್ಲ ಅವನು. ಸುಮ್ಮನೆ ಇರಿದು ಸೀರಿಯಸ್ ಆಗಿ ತಗೊಂಬಿಡಿ ಯಾರು. 2 ನಿಮಿಷ ಬರ್ತೀನಿ ಅಂತ ಫೋನಲ್ಲಿ. 2 ನಿಮಿಷ ಹೋಗಿ 5 ನಿಮಿಷ ಆಯಿತು. ಮನೇಲಿ ಏನು ಮಾಡ್ತಿದ್ದೇನೋ ಗೊತ್ತಿಲ್ಲ. ನನ್ನ ಪ್ರಕಾರ ಗರ್ಲ್ ಫ್ರೆಂಡ್ ಫೋನ್ ಮಾಡ್ಬಿಟ್ಟು, ಏಯ್ ಫೋನ್ ಮಾಡ್ಬೇಡ, ನಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಅಂತ ಹೇಳ್ತಾರೆ. ನೋಡೋದು ಮೇ ಬಿ, ನನಗೂ ಗೊತ್ತಿಲ್ಲ, ನೋಡೋಣ. ಫ್ರೆಂಡ್ಸ್ ಜೊತೆ ಇರ್ತೀನಿ, ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿರ್ತಾನೆ. ನಾನು ಅಷ್ಟೇ ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ. ಇಲ್ಲ ಕಾಲ್ ಮಾಡಕ್ಕೆ ಹೋಗ್ಬೇಡ, ನಾನು ಕಾಲ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಎಲ್ಲ ಇರ್ತಾರೆ ಅಂತ ಹೇಳಿರ್ತಾನೆ. ಮೇ ಬಿ ನೋಡೋಣ. ಫುಲ್ ಇವಾಗ ಲವರ್ ಬಾಯ್ ಆಗ್ಬಿಟ್ಟಿದ್ದಾನಪ್ಪ. ಆಚೆ ಬರಲ್ಲ. ಅಷ್ಟೆಲ್ಲ ಆಚೆ ಹೋಗೋಣ ಬರೋ ಅಂದರೆ ಬರೋನು. ಈಗಲ್ಲ ಇಲ್ಲ ಆಗಲ್ಲ, ಕೆಲಸ ಇದೆ, ಇಲ್ಲ ನಮ್ಮ ಫ್ರೆಂಡ್ ಬರ್ತೀವಿ. ಅದು ಯಾವ ಫ್ರೆಂಡ್ ಅಂತ ಗೊತ್ತಾಗ್ತಿಲ್ಲ. ಯಾವ ಫ್ರೆಂಡು ನೋಡೋಣ. ಲಸನ ಯಾವ ಫ್ರೆಂಡ್? ಹುಡುಗನ ಹುಡುಗಿನ? ಮೇ ಬಿ ಹುಡುಗಿನೇ ಇರಬಹುದು. ವ್ಯಾಲೆಂಟೈನ್ಸ್ ಡೇಗೂ ಕರೆದಿದ್ದೀನಿ ನಾನು, ಬಾರೋ ವಿಶ್ ಮಾಡಬೇಕು ಅಂದೆ. ಬಟ್ ಫ್ರೆಂಡ್ ಮೀಟ್ ಆಗೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ. ಯಾವ ಫ್ರೆಂಡು, ಎಲ್ಲಿಗೆ ಗೊತ್ತಿಲ್ಲ. ಅದು ಬಾವಪೂರ ಬರ್ಲಿ ಕೇಳೋಣ. ನೋಡೋಣ. ಅಣ್ಣ ಬಂದ ಓಯ್ ಗ್ರೀನ್ ಗ್ರೀನ್. ಏ ಲವರ್ ಬಾಯ್ ಫುಲ್. ಏನಾದ ಚೀಸಿ ಹಂಗಂದ್ರ ಟೇಕ್ ಇಟ್ ಚೀಸಿ. ಓಯ್ ಫುಲ್ ಅಣ್ಣ. ವ್ಯಾಲೆಂಟೈನ್ಸ್ ಡೇಗೂ ಸಿಕ್ಕಿಲ್ಲ, ಫುಲ್ಲು ಬಿಸಿ. ಬಾಸ್ ಫುಲ್ ಬಿಸಿ ಅಲ್ವಾ? ನಾನು ಕಾಲೇಜಿನಿಂದ ಇಲ್ಲಿಗೆ ಬಂದೆ ವಿಶ್ ಮಾಡೋಣ ಅಂತ. ಹೌದು ಬಂದ ನೋಡು, ವಿಶ್ ಮಾಡಕಂತ ಬಂದೆ. ಬ್ರೋ ಇಲ್ಲ ಬ್ರೋ, ಆಚೆ ಹೋಗ್ತಿದ್ದೀನಿ ಬ್ರೋ ಅಂದ. ಅದು ಯಾರ ಜೊತೆ ಅಂತ ಗೊತ್ತಿಲ್ಲ. ಯಾರ ಜೊತೆ ಹೋಗಿದ್ದೆ? ಕರೆಕ್ಟ್ ಆಗಿಲ್ಲ. ಯಾರ ಜೊತೆ ಹೋಗಿದ್ದೆ ವ್ಯಾಲೆಂಟೈನ್ಸ್? ನಾನು ಬಂದಿದ್ದೆ, ನನ್ ವಿಡಿಯೋ ಐತೆ, ಪ್ರೂಫ್ ಇದೆ, ವಿಡಿಯೋ ನೋಡ್ಸಲಾ? ನಾನು ಬಂದಿದ್ದೆ, ಇಲ್ಲಿ ಬಂದು ವಿಶ್ ಮಾಡೋಣ ಅಂತ ಬಂದಿದ್ದೆ. ಆಮೇಲೆ ಇನ್ಫಾರ್ಮ್ ಮಾಡ್ಬಿಟ್ಟು ಏನಂದೆ, ಇಲ್ಲ ನಾನು ಆಚೆ ಹೋಗ್ತಿದ್ದೀನಿ ಅಂದೆ. ಆಗಲ್ಲ, ವಿಡಿಯೋ ಪ್ರೂಫ್ ಬೇಕು. ಆಚೆ ಹೋಗ್ತಿದ್ದೀನಿ ಫ್ರೆಂಡ್ ಜೊತೆ. ಯಾವ ಫ್ರೆಂಡ್ ಜೊತೆ ಹೋಗಿದ್ದೆ? ಕರೆಕ್ಟ್ ಆಗಿದೆ, ಯಾವ ಫ್ರೆಂಡ್ ಜೊತೆ ಹೋಗಿದ್ದೆ? ಊರೆಲ್ಲ ಫ್ರೆಂಡ್ಸ್. ಹುಡುಗನ ಹುಡುಗಿನ? ಎಲ್ಲ ಹುಡುಗಿರ ಫ್ರೆಂಡ್ಸ್. ಎಲ್ಲ ಹುಡುಗಿರೆ, ಕನ್ಫರ್ಮ್ ಮಾಡ್ಕೊ. ಎಲ್ಲ ಹುಡುಗಿರೆ, ಎಲ್ಲರೂ ನಮ್ಮವರೇ. ಮತ್ತೆ ಊಟಕ್ಕೆ ಹೋಗೋಣ? ಏನು ಸ್ಪೆಷಲ್? ಏನದು ಟೇಕ್ ಇಟ್ ಚೀಸಿ ಅಂದ್ರೆ? ಅಲ್ಲ ಏನು ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ಯಾ ವ್ಯಾಲೆಂಟೈನ್ಸ್ ಡೇ ಆದ್ಮೇಲೆ? ಏನು ಸಮಾಚಾರ? ಎಲ್ಲರೂ ಚೇಂಜ್ ಆದ್ರೆ ನಾವು ಚೇಂಜ್ ಆಗ್ಬೇಕಲ್ಲ. ಲವರ್ ಬಾಯ್
ಅಂಡಿ ಸ್ವಲ್ಪ ಗಮನ ಇಟ್ಕೊಳ್ಳಿ ಹುಡುಗನ ಮೇಲೆ. ಸ್ಮಾರ್ಟ್ ಬಾಯ್. ಸ್ವಲ್ಪ ಗಮನ ಕೊಡಿ ಏನು ಮಾಡ್ತಿದ್ದಾನೆ ಅಂತ ನೋಡಿ. ಫುಲ್ ಹೇರ್ ಸ್ಟೈಲ್ ಎಲ್ಲ ಚೇಂಜು, ಡ್ರೆಸ್ ಸೆನ್ಸ್ ಎಲ್ಲ ಚೇಂಜು. ಎಲ್ಲಿಗೆ ಹೋಗೋಣ? ಅದು ದಾರಿಯಲ್ಲಿ ಹೋಗ್ತಾ ಗೊತ್ತಾಗುತ್ತೆ. ಎಲ್ಲಿ ಹೋಗೋಣ? ಅದು ಸಸ್ಪೆನ್ಸ್. ಎಲ್ಲಿ ಹೋಗೋಣ? ಆದ್ರೂ ಊಟಕ್ಕೆ ಹೋಗ್ತೀವಿ ಊಟ ಮಾಡಕ್ಕೆ. ನೀನು ಯಾವ್ದೋ ಹುಡುಗಿನ ಓಡೋಗ್ಬಿಡ್ತಿಲ್ಲ. ಹೇಳ್ಬೇಕು ನೀನೆಲ್ಲಪ್ಪ ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಹೋಗೋಣ? ನೋಡೋಣ. ಇವತ್ತು ಫ್ರೈಡೇ, ಸಸ್ಪೆನ್ಸ್. ನಾನಷ್ಟು ತಿಂತಿರಲ್ಲ. ಏನು ಸಸ್ಪೆನ್ಸ್? ನಾವು ಹೇಳ್ತಾರೆ ಇಲ್ಲ. ಏನಾದ್ರು ಪ್ರಸನ್ನ? ನಾನ್ ವೆಜ್ ಬಿರಿಯಾನಿ. ಓಕೆನಾ? ಬಿರಿಯಾನಿಗೆ ಹೋಗೋಣ. ಬಿರಿಯಾನಿಗೆ ಹೋಗೋಣ ಬರೀ. ನಾನು ಅಂದೆ ಲವರು ಅಂತ. ಆಂಟಿ ಸ್ವಲ್ಪ ಗಮನ ಕೊಡಿ. ನೋಡಿ ಇಲ್ಲೋಗಿ ಮಾತಾಡ್ತಿದ್ದಾನೆ ಹುಡುಗ. ಸ್ವಲ್ಪ ಗಮನ ಇಟ್ಕೊಳ್ಳಿ ಅವನ ಮೇಲೆ. ವ್ಯಾಲೆಂಟೈನ್ಸ್ ಡೇಟಿಂದ ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾನೋ. ಒಬ್ಬೊಬ್ಬನೇ ಹೋಗೋದು, ಮಾತಾಡ್ಕೊಂಬರೋದು. ಒಬ್ಬೊಬ್ಬ ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ಬನೇ ಹೋಗುತ್ತೆ. ಇದ್ರಾಗ ಗೊತ್ತಾಗ್ತಿದ್ದಲ್ಲ ಯಾರು ಕಮಿಟೆಡ್ ಯಾರು ಕಮಿಟೆಡ್ ಇಲ್ಲ ಅಂತ. ನೋಡಿ ಎಲ್ಲೋ ಮಾತಾಡ್ತಿದ್ದಾನೆ ಹುಡುಗ. ಅಷ್ಟೇ ಮತ್ತೆ ನಿನ್ನಷ್ಟು ಇಲ್ಲ ಬಿಡು ಬ್ರೋ. ಹೌದೌದು. ಅಷ್ಟೇ ಕೈಲಿ ಹೆಲ್ಮೆಟ್ ವ್ಯಾಲೆಂಟೈನ್ಸ್ ಅಷ್ಟೇ ಬಂದಿದ ತಕ್ಷಣ ತಾರಾಗ್ಬಿಟ್ಟು ನೋಡು. ನೋಡ ವ್ಯಾಲೆಂಟೈನ್ಸ್ ಡೇಗೆ ಆಚೆ ಹೋಗ್ತಾನಲ್ಲ, ಕಷ್ಟ ಇರಬಾರ್ದು ಅಂತ ತಾರ ಹಾಕ್ಸ್ಬಿಟ್ಟಿದ್ದಾನೆ ಗೊತ್ತಾ? ನೋಡ್ದ ಅಷ್ಟೇ ಇಲ್ಲಪ್ಪ ನಮ್ಮ ಹುಡುಗ. ಏನ್ ಅನ್ಕೊಂಡಿದೀಯಾ? ಅವರೆಲ್ಲ ಹುಡ್ಗಿನ್ ಕರ್ಕೊಂಡ್ ಇರ್ಬೇಕಂದ್ರೆ ತಾರ್ ಇರ್ಬೇಕು, ಮನೆಯಲ್ಲಿ ಎಂಜಾಯ್ಮೆಂಟ್ ಇರ್ಬೇಕು, ಗಾಡಿಯಲ್ಲಿ ಕುಷನ್ ಇರಬೇಕು, ಕಾರಲ್ಲಿ ಕುಷನ್ ಇರಬೇಕು, ಕಾರಲ್ಲಿ ರೋಸ್ ಇರಬೇಕು, ಕಾರಲ್ಲಿ ಚಾಕ್ಲೇಟ್ ಇರಬೇಕು. ಯಾಕೆಲ್ಲ ಜಾಬಲ್ಲಿ ದುಡ್ಡು ಇರ್ಬೇಕು. ಯಾಕೆಲ್ಲ ಕೊಟ್ಟು ಇಂಪ್ರೆಸ್ ಮಾಡಬೇಕು. ಓಕೆ, ಅದು ವಿಷಯ. ನಮ್ಮ ಪ್ರಸನ್ನ ಕೇಳೋ ಟಿಪ್ಸ್ ಕೊಡ್ತಾನೆ. ಲೆಫ್ಟ್ ತಗೊಂಡ್ಬಿಟ್ಟ. ಮತ್ತೆ ಎಲ್ಲರಿಗೂ ಬೇಕು, ಎಲ್ಲರಿಗೂ ಮಾತಾಡೋಡು. ಏನ ಟಿಪ್ಸ್ ಕೊಡ. ಅಲ್ಲಿ ಹಾಟ್ ಚಿಪ್ಸ್ ಅಂಗಡಿ ಇದೆ, ಅಲ್ಲಿ ಕೊಡ್ತೀನಿ ಬಾ. ಟಿಪ್ಸ್ ಅಲ್ಲ, ಟಿಪ್ಸು. ನೆಕ್ಸ್ಟ್ ವ್ಯಾಲೆಂಟೈನ್ಸ್ ಡೇಗೆ ನಾನು ಮತ್ತೆ ಸುದೀಪ್ ಕಮಿಟ್ ಆಗಿರ್ಬೇಕು. ಏನಂತ ಸುದೀಪ? ಹಂಗೆ ಮಾಡೋಣ. ಆ ಥರ ಒಳ್ಳೆ ಟಿಪ್ಸ್ ಕೊಡು. ಟಿಪ್ಸ್ ಕೊಟ್ರೆ ನೆಕ್ಸ್ಟ್ ಮಂತ್ಗೆ ಹಿಟ್ ಆಗಿಡ್ಬೇಕೆಲ್ಲ. ಪ್ರಸನ್ನ ಲವರ್ ಬೈ ಅಲ್ವಾ? ನಾನು ಟಿಪ್ಸ್ ಕೊಟ್ರೆ ನೀವು ಮದುವೆನ ಮಾಡ್ಕೊಬಿಡ್ತೀರ. ಇವಾಗ ಝೂಮ್ ಹಾಕು. ಪ್ರಸನ್ನ ಬಂದಿಲ್ಲ. ಬ್ರೋ ಅವನು ಅವ್ರ ವ್ಯಾಲೆಂಟೈನ್ ಇಲ್ಲಪ್ಪ, ಇಂಟೆನ್ಸಿವ್ ಫುಲ್ ಬಿಜಿ ಕಂಪ್ನಿಗೆ ಹೋಗ್ತಿದ್ದೆ. ನೋಡ ಸಾಯಂಕಾಲ ಆದ್ರೆ ಇದೇ ಪಾರ್ಕ್ ಬರ್ತಾನೆ ಪ್ರಸನ್ನ ಮತ್ತೆ ಅವ್ರ ಗರ್ಲ್ ಫ್ರೆಂಡ್ ಇಲ್ಲಿ ಬಂದು ವಾಕಿಂಗ್ ಮಾಡ್ಬಿಟ್ಟು ನೀರಲ್ಲಿ ಈಜೋಡ್ಬಿಟ್ಟು ನೀರಲ್ಲಿ ಈಜು ಹೊಡಿತಾರೆ. ಸುದೀಪ ಇದೇ ಕಾಲೇಜಲ್ಲಿ ಪ್ರಸನ್ನ ಹೋಗಿಲ್ಲ. ಹೌದಾ? ಪ್ರಸನ್ನ ಬಯೋಪಿಕ್ ಇತ್ತು, ವಿಡಿಯೋ ಫುಲ್ ಪ್ರಸನ್ನಾಗೆ. ಓಕೆ, ಅಂಕಿತ. ಹೌದು, ಒಂದ್ಸತಿ ನಾನು ಓದ್ದೆ, ಇವಾಗ ಇವ್ರ ಮಗ ಓದ್ತಿದ್ದಾನೆ. ಓಕೆ. ಅಲ್ಲ, ಈ ವಿಡಿಯೋ ಫುಲ್ ಪ್ರಸನ್ನಗೆ ಅಂಕಿತ. ಇದು ಪ್ರಸನ್ನ ಪ್ರಸನ್ನ ಕಾಲೇಜ್ ಬರುವಾಗ ಇದೆ ಆಟೋದಲ್ಲಿ ಬರ್ತಿದ್ದ. ಅಷ್ಟೇನಪ್ಪ, ನಮ್ದೆಲ್ಲ ಆಟೋನ. ಆಟೋದಲ್ಲಿ ಬರೋ ಗೆತ್ತು ಯಾವುದಿಲ್ಲ. ಇದು ಪ್ರಸನ್ನ ಅಂಗಡಿలో ಬಾಡಿಗೆ ಇಸ್ಕೊಂಡಾನೆ. ಓಕೆ, ಬೆಡ್ಡು ಇದೇ ಆಟೋಯಿಂದ ಸಿಲಿಂಡರ್ ಮನೆಗೆ ಹಾಕ್ಸ್ಕೊಳ್ಳೋದು. ನಮ್ದು ಚಿಕ್ಕ ಆಟೋ ಏನ್, ಅದೇ ಚಿಕ್ಕ ಅಂಗಡಿ ನಾವು ತಗೊಳ್ಳೋದು. ಯುದ್ಧಕ್ಕೆ ಸಿದ್ಧ ಆಗ್ತಿದ್ದಾರೆ. ಕೈಯೆಲ್ಲ ಮುಚ್ಚಿಬಿಟ್ಟು ಯುದ್ಧಕ್ಕೆ ಸಿದ್ಧ ಆಗ್ತಿದ್ದಾರೆ ನೋಡಿದ. ರೆಡಿನಾ? ಎಸ್, ರೆಡಿ. ಯುದ್ಧ ಮಾಡಕ್ ರೆಡಿ? ಮಾಡೋಣ. ಏನ್ ಯುದ್ಧ? ಕುಷ್ಕ ಮೇಲೆ ಯುದ್ಧ. ಕುಷ್ಕ ಮೇಲೆ ಯುದ್ಧ? ಎಸ್, ಅಷ್ಟೇ. ಕುಷ್ಕ ಮತ್ತೆ ನಾವೆಲ್ಲಿದೆ ಅದೇ ಕುಷ್ಕ ಮೇಲೆನೆ ಅಂತ ಮಾಡೋಣ. ನೀನ್ ಏನೇನೋ ಅನ್ಕೋದ, ನಾವೇನ್ ಮಾಡೋದು? ದಂಡಯಾತ್ರ. ಇದು ಪ್ರಸನ್ನ ಗಾಡಿ ದಂಡಯಾತ್ರ ಸ್ಟಾರ್ಟ್. ಜಾನುನಾ? ಯಾವ ಹುಡುಗಿ?
ಆಫೀಸ್ ಕಂಡ ಆಫೀಸ್ ಕಂಡ ನೋಡಿ ಅಂಡಿ ಇರ್ತಾರೆ ಬ್ರೋ ಹುಡುಗಿರು ನಮ್ಗೆ ಎಲ್ಲಿ ತಿನ್ರು ಹೋಗಿ ರೇಸ್ಕೊರೋಣ ವ್ಯಾಲೆಂಟೈನ್ಸ್ಗೆ ನೆಕ್ಸ್ಟ್ ಇಯರ್ ಬರುತ್ತೆ. ನೆಕ್ಸ್ಟ್ ಇಯರ್ ಓಕೆ. ಅವಾಗ ತನಕ ಬ್ರದರ್ಸ್ನ ನೀರು ಹಾಕಿ ವ್ಯಾಲೆಂಟೈನ್ಸ್ ಡೇಗೆ ನಮ್ಮ ಕೈಯಲ್ಲಿ ನಮ್ಮ ಗಿಡದಲ್ಲಿ ಹೂವು ಎತ್ಕೊಂಡು ಕೊಟ್ರೆ ಶ್ರೇಷ್ಠ. ಹೌದು, ಅದಕ್ಕೆ ಇಸ್ಕೊಳ್ಳೋಣ ಈ ವರ್ಷ. ಬರೋ ವರ್ಷ ಏನು ನಮ್ಮ ಭಟ್ರಲ್ಲಿಗೆ ಬಿಗ್ ಶಾಟ್ ಅವನೇ ಅಪ್ಪ. ಹೂನಪ್ಪ. ದುಡ್ಡಿರೋಣ ನಮ್ಮ ಪ್ರಸನ್ನ ಏನೇ ಆಗಲಿ ಒಂದು ಫೋನು ಎಷ್ಟು 1 ಲಕ್ಷನ 2 ಲಕ್ಷ ಟ್ರಾನ್ಸ್ಫರ್. ಅದು ಒಂದು ಸೆಕೆಂಡ್ಸ್ ಅಲ್ಲಿ ಅದು 1000 ಅಲ್ಲ, ಲಕ್ಷನೇ. ಅವ್ನು ಮಾತ್ರ ಸ್ಪೆಷಲ್ ಫೋನ್ ಪೇ, ಅವ್ನು ಮಾತ್ರ ಲೈಸೆನ್ಸ್ ಕೊಟ್ಟವ್ರು. ಅವ್ನು ಎಷ್ಟು ಲಕ್ಷನೇ ಕೊಟ್ಟರು. ಅಯ್ಯಲ್ವ, ನಾಳೆಯಿಂದ ಇವ್ರು ಬರಲಿ. ಪ್ರಸನ್ನ ಹಾಕಿ ಟಿ ಶರ್ಟ್ ಎಷ್ಟು ಗೊತ್ತಾ? ನೋಡ್ಸ ಟಿ ಶರ್ಟ್ ಟಿ ಶರ್ಟ್ ನೋಡಿ ಹಿಂದೆ ಏನು ಆಮೇಲೆ ಬ್ರೋ? ಮುಂದೆ ಮುಂದೆ ಟಿ ಶರ್ಟ್. ಆಮೇಲೆ ಅಲ್ಲಿ ಮಾತ್ರ ನಮ್ಮ ಓಕೆ, ನಾನು ಮನೆಗೆ ಹೋಗಿ ಕೂತ್ಕೊಡ್ತೀನಿ ಅವಾಗ. ಪ್ರಸನ್ನ ಹಾಕಿರೋ ಟಿ ಶರ್ಟು 2 ಲಕ್ಷ. ಮುಂದೆ ಒಂದು ಡಿಸೈನ್ ಮಾಡಕ್ಕೆ 10 ಲಕ್ಷ ಕೊಟ್ಟವ್ರೆ. 10 ಲಕ್ಷ ಬರೀ ಡಿಸೈನ್ ಮಾತ್ರ. ಕಸ್ಟಮೈಸ್ ಮಾಡಕ್ಕೆ 10 ಲಕ್ಷ. ರೈಟ್. ಅವ್ನು ಹಾಕಿರೋ ಪ್ಯಾಂಟ್ ಎಷ್ಟು ಗೊತ್ತಾ? 20 ಲಕ್ಷ ಪ್ಯಾಂಟ್. 4 ಸಲ ನೋಡಿ ತೆಗೆದು 20 ಲಕ್ಷ ಪ್ಯಾಂಟು, 20 ಲಕ್ಷ ಪ್ಯಾಂಟು. 20 ಲಕ್ಷ ಪ್ಯಾಂಟು. ಹಾಕಿರೋ ಸ್ಲಿಪ್ಪರ್ ಏನಾದ್ರು ಸ್ಲಿಪ್ಪರ್ ಹಾಕಿರೋದು. ಇವಾಗ ಅದನ್ನು ವಿಡಿಯೋದಲ್ಲಿ ತೋರಿಸು. ಲಾಸ್ಟ್ ಟೈಮ್ 199 ತಗೊಂಡಲ್ಲಪ್ಪ ಇವಾಗ. ಸ್ಲಿಪ್ಪರು 30 ಲಕ್ಷ ಸ್ಲಿಪ್ಪರು. ಯಾರು ಹಾಕ್ತೀರ 30 ಲಕ್ಷ ಸ್ಲಿಪ್ಪರ್? ನೋಡಿ 30 ಲಕ್ಷ ಸ್ಲಿಪ್ಪರ್ ಅವ್ರು ಹಾಕಿರೋದು ಗೊತ್ತಾ? ನೋಡಿ ಹಂಗೆ ಫೋಕಸ್ ಮಾಡಿ. ಇವ್ನು ಹಾಕಿರೋ ಗ್ಲಾಸಸ್ ಮತ್ತೆ ಅವ್ನು ಹಾಕಿರೋ ಏನಾಕಿದ್ಯಾ? ಮಲ್ಕೊಂಡಿದ್ದೆ ನೋಡ ಪ್ರಸನ್ನ. ಇದು ಪ್ರಸನ್ನ ನಾಯಿ. ಇದು ಬಂದು ಕ್ಯಾಡಬಾಮ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ. ಇದು ಮರಿಯಿಂದ ಇದಕ್ಕೆ ಕಣ್ಣೆಲ್ಲ ಕುಡ್ದಂಗೆ ಒಳ್ಳೆ ಕುಡುಕ್ರು ತರ ಇದು ಗಾಂಜಾ ಬಂದು 50 ಲಕ್ಷ. ಅದು ಬಂದು ಜರ್ಮನಿಯಿಂದ ಇಂಪೋರ್ಟ್ ಮಾಡಿರೋದು. ಜರ್ಮನಿಯಿಂದ ಇಂಪೋರ್ಟ್ ಮಾಡಿ. ಜರ್ಮನಿಯಿಂದ ಇಂಪೋರ್ಟ್ ಮಾಡಿರೋದು. ಇವಾಗ ಒಂದ್ ಮನೆಯಲ್ಲಿ ಒಂದ್ ನಾಯಿ ಇದೆ, ಬರೀ ಆ ಮನೇನ ಕಾಪಾಡೋದು. ಹೌದು, ಆ ನಾಯಿ ಸ್ಪೆಷಲ್ ಏನಂದ್ರೆ ಊರೆಲ್ಲ ಓಡಾಡುತ್ತೆ. ಊರೆಲ್ಲ ಕಾಪಾಡುತ್ತೆ. ಊರೆಲ್ಲ ಓಡಾಡಿ ಊರೆಲ್ಲ ಕಾಪಾಡುತ್ತೆ. ನೋಡಿ ಎಷ್ಟು ಸ್ಪೆಷಲ್. ಅದು ಬರೀ ಹುಡುಗಿನ ಮಾತ್ರ. ಕೆಳಗಡೆ ನೋಟು ಬರೀ ಹುಡುಗಿನ ಮಾತ್ರ. ಎಷ್ಟಾದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಆಗೋದು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಆದಷ್ಟು ಬೇಗ ಇನ್ನೊಂದು ಚಾನಲ್ ಬರುತ್ತೆ. ಗಂಟೆ ಮೈನ್ ಹೊಡಿಬೇಕು. ಎಲ್ಲಿದ್ಯಾ ತೋರ್ಸು. ಏನ್ ನೋಡ್ಬೇಕು? ಆದಷ್ಟು ಬೇಗ ಇನ್ನೊಂದು ಚಾನಲ್ ಬರುತ್ತೆ. ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದಕ್ಕೂ ಸಪೋರ್ಟ್ ಮಾಡಿ. ಇದೇ ತರ ಬಾಯ್ 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 ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅದೇ ಸೀರಿಯಸ್ ತಗೊಂಬಿಡಿ, ಎಲ್ಲ ಫ್ರೆಂಡ್ಶಿಪ್ ಗೆ ಕಾಮಿಡಿ ಪರ್ಪಸ್ ಮಾತ್ರ. ಹೌದು, ನೋಟು ಇದು ಫ್ರೆಂಡ್ಶಿಪ್ಗೋಸ್ಕರ ಮಾಡಿರೋದು ಅಷ್ಟೇ. ಫ್ರೆಂಡ್ಶಿಪ್ ನಾವು ಹೆಂಗಿರ್ತೀವಿ ಅಂತ ಯಾರು ಸೀರಿಯಸ್ ಆಗಿ ಎತ್ಕೊಂಡು ಬೇಡಿ, ಸೀರಿಯಸ್ ಆಗಿ ತಗೊಳ್ಳೂ ಬೇಡಿ. ಟೇಕ್ ಇಟ್ ಆರಾಮಾಗಿ ಕಾಮಿಡಿಯಾಗಿ ಎಂಜಾಯ್ ಮಾಡಿ, ವಿಡಿಯೋ ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಮತ್ತೆ ನೆಕ್ಸ್ಟ್ ಯಾವಾಗ ಡನ್? ನೆಕ್ಸ್ಟ್ ಯಾವಾಗ ಪ್ರಸನ್ನ? ನೆಕ್ಸ್ಟ್ ಮೀಟಿಂಗ್ ಸಂಡೇ, ಮಂಡೇ. ಓಕೆ ಫ್ರೆಂಡ್ಸ್, ಬೈ ಬೈ. ಬಾಯ್. ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಆಗೋದು ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ. ಬೆಲ್ ಐಕನ್. ಬೈ ಪ್ರಸನ್ನ, ಟೇಕ್ ಕೇರ್. ಹುಷಾರು.